ನಮಸ್ತೆ, ನಾನು ಡಾಕ್ಟರ್ ಸ್ನೇಹ ಅಂತ, ಮನೋವೈದ್ಯ ತಜ್ಞೆ. ಸೊ ಇವತ್ತು ನಾನು ಆಲ್ಕೋಹಾಲ್ ಅಡಿಕ್ಷನ್ ಬಗ್ಗೆ ಮಾತಾಡ್ತಿದ್ದೀನಿ. ಫಸ್ಟ್ ನಮಗೆ ಆಲ್ಕೋಹಾಲ್ ಅಡಿಕ್ಷನ್ ಅಂದ ತಕ್ಷಣ ಬರುವಂತ ಪ್ರಶ್ನೆ, ಆಲ್ಕೋಹಾಲ್ ಕುಡಿಯೋರೆಲ್ಲ ಅಡಿಕ್ಟ್ ಆಗ್ತಾರ ಅನ್ನೋದು. ಕೆಲವೊಂದು ಸೂಚನೆಗಳನ್ನ ಏನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಅಡಿಕ್ಷನ್ ಆಗೋ ಚಾನ್ಸಸ್ ವಿಪರೀತ ಇರುತ್ತೆ. ಸತತವಾಗಿ ಯಾವುದೋ ಒಂದು ಕಾರಣಕ್ಕೆ, ಫಾರ್ ಎಕ್ಸಾಂಪಲ್ ಏನೋ ಒಂದು ಆಂಗ್ಸೈಟಿ ಆಯ್ತು, ಅಥವಾ ಏನೋ ಬೇಜಾರಾಯ್ತು, ಇಲ್ಲ ಸ್ಟ್ರೆಸ್ ಆಯ್ತು, ಇಲ್ಲ ಸುಸ್ತಾಯ್ತು ಅನ್ನೋ ಕಾರಣಕ್ಕೆ ಆಲ್ಕೋಹಾಲ್ ತಗೊಂತಾ ಬರ್ತಾ ಇದ್ರೆ ಕೆಲವೊಂದ್ ಕಡೆ ಇಲ್ಲಿ ಅವ್ರಿಗೆ ಸ್ವಲ್ಪ ಸಮಾಧಾನ, ಸ್ವಲ್ಪ ಆಯಾಸ ಕಡಿಮೆ ಆಗೋ ತರ ಇನಿಷಿಯಲ್ ಡೇಸ್ ಕಾಣಿಸ್ಬೋದು. ಬಟ್ ಸತತವಾಗಿ ತಗೊಂತಾ ಬರ್ತಾವಾಗ ಎರಡು ಅಸೋಸಿಯೇಟ್ ಆಗ್ಬಿಡುತ್ತೆ. ಸೊ ನಿಮ್ಗೆ ಆಲ್ಕೋಹಾಲ್ ಅಂದ್ರೆ ಖುಷಿ ಅನ್ನೋ ರೀತಿ ಒಂದು ಅಸೋಸಿಯೇಟ್ ಆಗುತ್ತೆ. ನೀವು ಒಂದು ಏನಾದ್ರ ಬಗ್ಗೆ ಆಲ್ಕೋಹಾಲ್ ಬಗ್ಗೆ ಯೋಚನೆ ಮಾಡಿದಾಗ, ಅಥವಾ ಆಲ್ಕೋಹಾಲ್ ಕುಡಿಯುವಂತ ಟೈಮ್ ಆದಾಗ, ಅಥವಾ ಆಲ್ಕೋಹಾಲ್ ಕುಡಿಯೋರ್ನ ಯಾರು ನೋಡಿದಾಗ ನಿಮಗೆ ಬರೀ ಆಸೆ ಉಂಟಾಗುತ್ತೆ, ನಾನು ಕೂಡ ತಗೊಂಡ್ಬೇಕು ಅನ್ನೋ. ಕೊನೆಗೆ ಏನಾಗುತ್ತೆ, ಕೆಲವೊಂದು ಬ್ರೈನ್ ಅಲ್ಲಿರೋ ರಾಸಾಯನಿಕ ಒಂದು ವ್ಯತ್ಯಾಸಗಳಿಂದ ಇವಾಗ ನೀವೇನ್ ಕುಡಿತಿರ್ತಿರೋ ಕ್ವಾಂಟಿಟಿ ಅದೇ ಹೈ ಬರಕ್ಕೆ ಬಸ್ ಬರೋದಕ್ಕೆ ಸಾಕಾಗಲ್ಲ. ಸೊ ವಿಪರೀತ ಕ್ವಾಂಟಿಟೀಸ್ ನ ಜಾಸ್ತಿ ಮಾಡ್ಕೊಂತಾನೆ ಹೋಗ್ತಾ ಇರ್ತೀರ ಹೊರತು ಕಡಿಮೆ ಯಾವತ್ತಿಗೂ ಆಗಲ್ಲ. ಕಡಿಮೆ ಮಾಡಕ್ ಹೋದ್ರೆ ಇದೇ ಒಂದು ರಾಸಾಯನಿಕಗಳ ವ್ಯತ್ಯಾಸಗಳಿಂದ ಬಾಡಿನೇ ಅಡ್ಜಸ್ಟ್ ಆಗುವಂತದ್ದಾಗಲ್ಲ. ಕೊನೆಗೆ ಏನಾಗುತ್ತೆ, ನಿಮ್ಮ ಲಿವರ್ ಆಗಿರ್ಲಿ, ಕಿಡ್ನಿ ಆಗಿರ್ಲಿ, ಹಲವಾರು ಕಾಯಿಲೆಗಳು ಬರಕ್ಕೆ ಶುರು ಆಗುತ್ತೆ. ಸೊ ಟ್ರೀಟ್ಮೆಂಟ್ ಅಲ್ಲಿ ಫಸ್ಟ್ ಸ್ಟೆಪ್ ಏನಂತಂದ್ರೆ, ಆಲ್ಕೋಹಾಲ್ ಜಾಸ್ತಿ ವಿಪರೀತ ಕುಡಿಯೋರು ಸಡನ್ ಆಗಿ ಬಿಟ್ಟಾಗ ಕೆಲವೊಂದು ಬಾಡಿಯಲ್ಲಿ ತೊಂದರೆಗಳಾಗುತ್ತೆ. ಫಾರ್ ಎಕ್ಸಾಂಪಲ್ ನಿದ್ದೆ ಬರಲ್ಲ, ಕೈಕಾಲು ನಡ್ಕ ಬರೋದು, ತಲೆನೋವು ಬರೋದು. ಸೊ ಇಂಥದೆಲ್ಲ ಸುಧಾರಿಸಕ್ಕೆ ಮತ್ತೆ ಆಲ್ಕೋಹಾಲ್ ಡಿ ಅಡಿಕ್ಷನ್ ಸಲೀಸಲಾಗಕ್ಕೆ ಕೆಲವೊಂದು ಮಾರ್ಗಗಳಿವೆ. ನೆಕ್ಸ್ಟ್ ಏನಂತಂದ್ರೆ, ಕುಡಿಯೋದ್ರ ಬಗ್ಗೆ ಆಸೆ ಕಡಿಮೆ ಮಾಡೋದಕ್ಕೆ ಮತ್ತೆ ಕುಡಿಯೋ ಪ್ರಮಾಣನ ಕಡಿಮೆ ಮಾಡೋದಕ್ಕೆ ಕೂಡ ಮಾರ್ಗಗಳಿರುತ್ತೆ. ಇದು ಬಿಟ್ರೆ ಆಲ್ಕೋಹಾಲ್ ಇಷ್ಟೇ ಮುಗಿಯಲ್ಲ, ಆಲ್ಕೋಹಾಲ್ ಕುಡಿಯೋದಕ್ಕೆ ಮೂಲ ಕಾರಣ ಏನಿರುತ್ತೋ ಅದ್ರ ಬಗ್ಗೆ ಕೂಡ ನಾವು ವರ್ಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ ಕಾರಣ ಕುಡಿತಾ ಇದಾರಾ, ಇಲ್ಲಾಂದ್ರೆ ಫ್ಯಾಮಿಲಿ ಇಶ್ಯೂಸ್ ಇಂದ ಕುಡಿತಾ ಇದಾರಾ, ಇದನ್ನ ಪ್ರತಿಯೊಂದು ಕೌನ್ಸಿಲಿಂಗ್ ಮೂಲಕ ಅಥವಾ ಈವನ್ ಮಾತ್ರೆಗಳ ಮೂಲಕ ನಾವು ಇದನ್ನೆಲ್ಲ ಹ್ಯಾಂಡಲ್